ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ. ಈ ವಿಡಿಯೋದಲ್ಲಿ ಸಂಖ್ಯೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಇಲ್ಲಿ ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಇಲ್ಲಿ ಪೂರ್ಣಾಂಕಗಳು ಅಂದಾಗ ನಮಗೆ ಎರಡು ಪ್ರಶ್ನೆಗಳಿಲ್ಲೇ ಬರ್ತಾವೆ. ಪೂರ್ಣಾಂಕಗಳು ಅಂದ್ರೆ ನೋಡ್ರಿ, ಪೂರ್ಣಾಂಕಗಳು ಅಂತ ನೀವು ಇಂಟಿಜರ್ಸ್ ಅಂತ ಕರಿತೀರಿ. ಇಲ್ಲೇ ಪೂರ್ಣಾಂಕಗಳು ಇಂಟಿಜರ್ಸ್ ಅಂದ್ರೆ ನೋಡ್ರಿ, ಸೊನ್ನೆಯೂ ಇರ್ತದೆ. ಅಂದರೆ ಬಲಗಡೆ +1 +2 +3 +4, ಹಂಗಿಲ್ಲ ಎಡಗಡೆ -1 -2 -3 -4 ಅಂತ ಇಟ್ಕೊಳ್ರಿ. ಈ ಕಡೆ ಎಷ್ಟು ಬೇಕು ಅಷ್ಟು ಬೆಳೆಸ್ಬೋದು. ಇದು ಸಂಖ್ಯಾ ರೇಖೆ ಅಂತ ಇಟ್ಕೊಳ್ರಿ. ಇಲ್ಲೇ ಸಂಖ್ಯಾ ರೇಖೆ ಅಂದರೆ ಹಿಂಗಿರ್ತದೆ. ಇಲ್ಲೇ ನಾವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂದ್ರೆ, ಎಷ್ಟು ಬೇಕು ಅಷ್ಟು ಬೆಳೆಸ್ಬೋದು ಬಲಗಡೆ ಮತ್ತು ಎಡಗಡೆ. ಇದು ಸಂಖ್ಯಾ ರೇಖೆ. ಇಲ್ಲೇ ಧನ ಪೂರ್ಣಾಂಕಗಳು, ಇವಕ್ಕೆ ಏನಂತಾರೆ? ಧನ ಪೂರ್ಣಾಂಕಗಳು ಅಂತ ಕರೀತಾರೆ. ಇವುಗಳಿಗೆ ಋಣ ಪೂರ್ಣಾಂಕಗಳು ಅಂತ ಕರೀತಾರೆ. ಋಣ ಪೂರ್ಣಾಂಕಗಳು. ಮಧ್ಯದಲ್ಲಿ 0 ಇರ್ತದೆ. ಇದು ಒಂದು ಸಂಖ್ಯಾ ರೇಖೆ ಕಾನ್ಸೆಪ್ಟ್. ನಿಮ್ಗೆ ಸಂಖ್ಯಾ ರೇಖೆ ಅಂತ ಕರೀತಾರೆ. ಇಲ್ಲಿ ನಾವು ಏನು ಅಭ್ಯಾಸ ಮಾಡ್ತೀವಪ್ಪ ಅಂದರೆ, ಪ್ಲಸ್ಗಳು ಯಾವಕ್ಕಂತಾರೆ, ಮೈನಸ್ಗಳು. ಇದು ನಮಗೆ ಎಕ್ಸಾಮ್ನಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಕೇಳಿದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲ. ಇದು ಗೊತ್ತಾದರೆ ನಮಗೆ ಬಾಡ್ಮಸ್ ಲೆಕ್ಕಗಳು ಈಸಿಯಾಗಿ ಮಾಡ್ಬೋದು. ಇಲ್ಲಿ ಪ್ಲಸ್ ಯಾವಾಗ ನಾವು ತಿಳ್ಕೊತೀವಿ, ಮೈನಸ್ ಯಾವಾಗ ತಿಳ್ಕೊತೀವಿ ಅಂದರೆ, ಸ್ವಲ್ಪ ಲಕ್ಷ ಕೊಡ್ರಿ ಈ ಕಡೆ ನೋಡ್ರಿ. ಈಗ ಒಬ್ಬ ವ್ಯಕ್ತಿ ಎ ಅದಾನ, ಇನ್ನೊಬ್ಬ ಬಿ ಅದ ಅಂತ ಇಟ್ಕೊಡ್ರಿ. ಇಲ್ಲೊಬ್ಬ ಎ ಮತ್ತು ಬಿ ಅದ. ಇವನ ಕಡೆ 1,000 ರೂಪಾಯಿ ಅದಾವೆ. ಇದು ಪ್ಲಸ್. ಇದು ನೋಡ್ರಿ, 1,000 ರೂಪಾಯಿ ಇವನ ಕಡೆ ಅದಾವ ಅಂದ್ರೆ ಇದು ಪ್ಲಸ್ ಅವನ ಕಡೆ ಅದಾವ ಅಂತ. ಇವನ ಕಡೆ 1,000 ರೂಪಾಯಿ ಅದಾವೆ, ಬಿನ ಕಡೆನೂ 1,000 ರೂಪಾಯಿ ಅದಾವು. ಇದು ಅವನ ಕಡೆ ರೊಕ್ಕ ಅದಾವೆ. ಆದರೆ ಇವೇನು ಮಾಡ್ಯಾನ, ಇನ್ನೊಬ್ಬರ ಕಡೆ ಇಸ್ಕೊಂಡಾನ. ಇಲ್ಲೇ ಒಬ್ಬರ ಕಡೆ ಇಸ್ಕೊಂಡಾನ, ಬೇರೆದವ್ರ ಕಡೆ ಅದರ್ಸ್ ಕಡೆ ಇಸ್ಕೊಂಡಾನ. ಇದು 1,000 ರೂಪಾಯಿ. ಇಬ್ಬರ ಕಡೆ 1,000 ರೂಪಾಯಿ ಅದಾವ ಅಂದರೂ ಸಹಿತ ನಾವು ಇವಂಗೆ ಪ್ಲಸ್ ಅಂತ ಕರಿತೀರಿ, ಇವಂಗೆ ಮೈನಸ್ ಅಂತ ಕರಿಬೇಕು. ಯಾಕಂದರೆ ಇವನ್ನ ವಾಪಸ್ ಮತ್ತೆ ಕೊಡ್ಬೇಕು ಅವನಿಗೆ. ಯಾರ ಕಡೆ ಇಸ್ಕೊಂಡನೋ, ಯಾರ ಕಡೆ ಪಡ್ಕೊಂಡನೋ ಅದು ವಾಪಸ್ ಕೊಡಬೇಕು. ಇದು ಸಾಲ ಅಂತ ತೊಗೊಂಡಿದ್ದ ಅಂದ್ರೆ ವಾಪಸ್ ಕೊಡಬೇಕಾಗುತ್ತೆ. ಅದಕ್ಕೆ ನಾವಿಲ್ಲಿ ಮೈನಸ್ ಚಿಹ್ನೆಯನ್ನು ಬರೀತೀರಿ. ಇಬ್ಬರ ಕಡೆ ಅಷ್ಟೇ ರೊಕ್ಕ ಅದಾವ ಅಂದರೂ ಸಹಿತ ನಾವು ಈ 1,000 ರೂಪಾಯಿ ಇವು ಸ್ವಂತ ದುಡ್ದಿದ್ದೈತೆ ಅಂತ ಇಟ್ಕೊಡ್ರಿ, ಇವ ಸಾಲ ಮಾಡ್ಯಾನ ಅಂತ ಇಟ್ಕೊಡ್ರಿ. ಹಾಗಾದ್ರೆ ಇದೇನಾಯ್ತು ರೀ, ಮೈನಸ್ ಆಯಿತು. ಇದು ಪ್ಲಸ್ ಆಯ್ತು, ಇವ ಸ್ವಂತ ಸಂಪಾದನೆ ಮಾಡಿದ್ದು. ಇಲ್ಲಿ ಇನ್ನಷ್ಟು ನಿಮಗೆ ಕ್ಲಿಯರಾಗಿ ಇನ್ನೊಂದು ಸ್ವಲ್ಪ ಹೇಳಬೇಕಂದ್ರೆ, ಈಗ ಅದ ಉದಾಹರಣೆ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಈಗ ಎ ಏನು ಮಾಡ್ತಾನೆ, 1,000 ರೂಪಾಯಿ ಅದಾವ, ಬಿನ ಕಡೆ -1,000 ರೂಪಾಯಿ ಅದಾವ ಇವನ ಕಡೆ. ಈಗ ಇವನ ದುಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಇಟ್ಕೊಡಿ. ಇವ 600 ರೂಪಾಯಿ ಸಂಪಾದನೆ ಮಾಡ್ತಾನೆ. ಬೇರೆ ಕಡೆ ಕೆಲಸ ಮಾಡಿ 600 ರೂಪಾಯಿ ಸಂಪಾದನೆ ಮಾಡ್ತಾನೆ. ಹಂಗೆ ಸಂಪಾದನೆ ಮಾಡಿದ್ದು ಏನಾಯ್ತು, ಇದು ಸಾಲ, ಇದು ಸಂಪಾದನೆ. ಹಾಗಾದ್ರೆ ಏನಾಯ್ತು ಹೇಳ್ರಿ, ಈಗ ಈ ಸಾಲ ಮುಟ್ಟಿಸ್ತಾನೆ. 600 ರೂಪಾಯಿ ವಾಪಸ್ ಅವನಿಗೆ ಕೊಡ್ತಾನೆ. 600 ರೂಪಾಯಿ ಯಾರ ಕಡೆ ತಂದಾನ, ಸಿ ಅಂತ ಇಟ್ಕೊಡ್ರಿ. ಸಿನ ಕಡೆ ಸಾಲ ತೊಗೊಂಡ ನೀವು.
ಈ 600 ರೂಪಾಯಿ ಮತ್ತು ಇವ್ರಿಗೆ ಕೊಡ್ತಾರೆ. ಹಾಗಾದರೆ ಇಲ್ಲಿ ಏನಾಯ್ತು ರೀ, ಸಾಲ ಕಡಿಮೆ ಆಯಿತು. ಹಾಗಾದರೆ -1000 ಪ್ಲಸ್ 600 ಈಸ್ ಈಕ್ವಲ್ ಟು 400 ಮೈನಸ್ ಇದು ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಬೇಕು. ಇದು ತಲೆಯಾಗಿರಲಿ. ಹಾಗಾದರೆ ಏನಾಯ್ತು ರೀ, ಮತ್ತೆ ಸಾಲ ಉಳಿತು. ಅದೇ ರೀತಿ ಇಲ್ಲೇ ಇವು 600 ರೂಪಾಯಿ ದುಡ್ದಾನ ಅಂತ ಇಟ್ಕೊಡ್ರಿ, ಕೆಲಸ ಮಾಡ್ಯಾನ. ಹಾಗಾದ್ರೆ ಇವನ ಕಡೆ ಏನಾಯ್ತು ರೀ, ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ. ಹಾಗಾದ್ರೆ ಏನಾಯ್ತು ರೀ, ಪ್ಲಸ್ 1600. ಇವನ್ ಸಂಪಾದನೆ ಸೇರಿ ಎಲ್ಲ ಸೇರಿ 1600 ಆಯ್ತು. ಇವಂದು ಇನ್ನೂ ಮೈನಸ್ನಾಗ ಐತಿ. ನೆಕ್ಸ್ಟ್ ಮತ್ತು ಇನ್ನೊಂದು ದಿವಸದ ಸಂಪಾದನೆ 600 ರೂಪಾಯಿ ಮತ್ತೆ ಅಂತ ಇಟ್ಕೊಡ್ರಿ. ಈಗೇನಾಯ್ತು, ಇವಂದು ಪ್ಲಸ್ ಆಯ್ತು, ಮತ್ತು 2200 ರೂಪಾಯಿ ಆಯಿತು. ಇದು ಪ್ಲಸ್ ಆಯ್ತು. ಮತ್ತು ಇಲ್ಲಿ ಮತ್ತು ಇವನು 6 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೊಡ್ರಿ. ಇಬ್ಬರು ಫ್ರೆಂಡ್ಸ್ ಅದಾರ ಅಂತ ಇಟ್ಕೊಡ್ರಿ. ಸೇಮ್ ಪಗಾರ ಐತೆ, ಸೇಮ್ ಸಂಬಳ ಐತೆ. ಪ್ರತಿ ದಿವಸ ಅವಂಗೆ 600 ರೂಪಾಯಿ ಪೇಮೆಂಟ್ ಐತೆ. ಹಾಗಾದ್ರೆ ಈಗ ಏನಾಯ್ತು, ಈಗ 400 ರೂಪಾಯಿ ಕೇಳ್ತಾನೆ ಇವ. ಹಾಗಾದ್ರೆ 400 ರೂಪಾಯಿ ಕೊಟ್ಟಾಗ ನೋಡಿರಿ, ಇದು ಪ್ಲಸ್ ಐತಿ, ಇವು ಸಂಪಾದನೆ ಮಾಡಿದ್ದು, ಇದು ಮೈನಸ್ ಕೊಡಬೇಕಾಗೈತಿ. ಹಾಗಾದ್ರೆ ಏನಾಯ್ತು ರೀ, ಇಲ್ಲಿ 200 ರೂಪಾಯಿ ಮತ್ತು ಇವನ ಕಡೆ ಉಳಿತೀಗ ಸಾಲ ವಾಪಸ್ ಕೊಟ್ಟರು. ಈಗೇನಾಯ್ತು, ಪ್ಲಸ್ನಾಗ ಬಂದ. ಹಾಗಾದ್ರೆ ಇಲ್ಲೇ ದೊಡ್ಡ ಸಂಖ್ಯೆ ಚಿಹ್ನೆ ನಾವು ಕೊಡ್ತೀವಿ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಕೊಟ್ಟರು ಇಲ್ಲ ಅಷ್ಟೇ ಇದೆ. ಎರಡಕ್ಕೂ ಸೇಮ್ ಚಿಹ್ನೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಕೂಡಿಸ್ತೀವಿ. ಇಲ್ಲೇ ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳಿತೀರಿ, ದೊಡ್ಡ ಸಂಖ್ಯೆ ಚಿಹ್ನೆ ಕೊಡ್ತೀರಿ. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಬೇಕಾಗಿತ್ತು, ಅದಕ್ಕೆ ಇದನ್ನು ಹೇಳಿದ್ದು ನಾನು. ಈಗ ಮತ್ತೆ ಸಾಲ ಮಾಡ್ತಾನಂತ ಇಟ್ಕೊಡ್ರಿ. ಈಗ ಏನೋ ತೊಂದರೆ ಆಯಿತು. ಈಗ ಪ್ಲಸ್ 200 ರೂಪಾಯಿ ಹಂಗೆ ಬಂತು. ಮತ್ತು ಸಾಲ ಮಾಡ್ತಾನೆ. ಸಾಲ ಮಾಡಿದ್ದಂದ್ರೆ 800 ರೂಪಾಯಿ ಮತ್ತೆ ಇಸ್ಕೋತಾನೆ. ಈಗ ಏನಾಯ್ತು ಹೇಳ್ರಿ, 200 ರೂಪಾಯಿ ಅವನ ಕಡೆ ಇತ್ತು. ಈಗ ಸಾಲ ಮತ್ತು 800 ರೂಪಾಯಿ ಮಾಡಿದ್ದ ಅಂತ ಇಟ್ಕೊರಿ. 200 ರೂಪಾಯಿ ವಾಪಸ್ ಕೊಟ್ಟರೆ ಮತ್ತೇನಾಯ್ತು ರೀ, ಮೈನಸ್ 600 ರೂಪಾಯಿ ಬಂತು. ಈ ರೀತಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಈ ಋಣ ಅಂದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಋಣ ಅಂದರೆ ಸಾಲ. ಹಾಗಾದರೆ ಧನ ಅಂದರೆ ಪ್ಲಸ್ಸು ನಾವು ಸಂಪಾದನೆ ಮಾಡಿದ್ದು. ಇದು ಇನ್ನಷ್ಟು ನಿಮಗೆ ಎಲ್ಲೇ ಕ್ಲಿಯರಾಗಿ ಹೇಳ್ತೀನಿ. ಈ ಉದಾಹರಣೆ ನಿಮ್ಗೆ ಅರ್ಥ ಆಗಿತ್ತು ಅಂದ್ಕೊಳ್ತೀನಿ. ಇಲ್ಲೇ ಒಂದು ಸಂಖ್ಯೆ ನೋಡಿರಿ, +3 +2 ಇವ್ರು ಸಂಕಲನ ಮಾಡಿ ಅಂತ ಕೊಟ್ರಂದ್ರೆ ಏನಾಗ್ತದೆ ರೀ, +5 ಆಯ್ತು. ಇದಕ್ಕೆ ಸಂಕಲನ ಲೆಕ್ಕಗಳು ಅಂತ ಇಟ್ಕೊಡ್ರಿ. ಸಂಕಲನ ಮಾಡಿ ಅಂತ ಕೊಟ್ಟಾಗ +3 +2 +5 ಆಯ್ತು. -4 ಅಂತ ಇಟ್ಕೊಳ್ಳೋಣ. -5 ರೂಪಾಯಿ ಸಾಲ ಮಾಡ್ಯಾನೀಗ, ಮತ್ತು ಕಡಿಮೆ ಬಿತ್ತು, ಮತ್ತು 4 ರೂಪಾಯಿ ಸಾಲ ಮಾಡ್ಯಾನ. ಹಾಗಾದರೆ ಸಾಲ 9 ಆಯಿತು, -9. ಇದು ಸಂಕಲನ ಅಂದರೂ ಸಹಿತ ಚಿಹ್ನೆಗಳು ನಮಗೆ ಇಲ್ಲಿ ಕೆಲಸ ಮಾಡ್ತಾವೆ. ಎರಡಕ್ಕೂ ಸೇಮ್ ಚಿಹ್ನೆ ಇದ್ದರೆ ಕೂಡಿಸ್ಬೇಕು. ಸೇಮ್ ಚಿಹ್ನೆ ಅಂದರೆ ಒಂದೇ ಚಿಹ್ನೆ ಇದ್ದಾಗ ಕೂಡಿಸ್ಬೇಕು. ನೋಡಿ ಸಿಂಪಲ್. ಮತ್ತು ಈಗ -6 +2 ಇದರ ಆನ್ಸರ್ ಏನಾಗತ್ತೆ ನೋಡ್ರಿ. ಈಗ ಸಾಲ 6 ರೂಪಾಯಿ ಇತ್ತು, 2 ರೂಪಾಯಿ ಸಂಪಾದನೆ. ಹಾಗಾದ್ರೆ -4. ಈಗೇನಾಯ್ತು ಹೇಳ್ರಿ, ಈಗ ಸಂಕಲನದಲ್ಲೇ ಇದು ಲೆಕ್ಕ. -6 ದೊಡ್ಡ ಸಂಖ್ಯೆಯಿಂದ ಇರೋ ಚಿಹ್ನೆ -+2. ಹಾಗಾದರೆ ದೊಡ್ಡ ಸಂಖ್ಯೆ ಚಿಹ್ನೆ ಬಂತು. ಬೇರೆ ಬೇರೆ ಚಿಹ್ನೆ ಇದ್ದಾಗ ವ್ಯತ್ಯಾಸ ಕಳಿಬೇಕು. ಕಳೆದಾಗ ಏನು ಬಂತು ರೀ, -4 ಬಂತು. ಈ ರೀತಿ ನಾವು ಸಂಕಲನ ಲೆಕ್ಕದಲ್ಲಿ ಮಾಡ್ಬೋದು. ಈಗ +9 -3 ಈಗೇನಾಯ್ತು ನೋಡ್ರಿ, ಸಂಪಾದನೆ +9 ಖರ್ಚು ಅಂತ ಇಟ್ಕೊರಿ. ಮೈನಸ್ ಈಗ ಸಂಪಾದನೆ ಮಾಡಿದ್ದು ಖರ್ಚು ಮಾಡತ್ತಾರೆ. ಈ ರೀತಿ ಆದಾಗ +6 ರೂಪಾಯಿ ಉಳಿತು, -3 ರೂಪಾಯಿ ಹೋಯಿತು, 6 ರೂಪಾಯಿ ಉಳಿತು. ಇದು ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಬೇಕು. ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಕಳಿಬೇಕು ಸಂಕಲನದಲ್ಲಿ. ಇದು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟು ನೋಡ್ರಿ, ವ್ಯವಕಲನದಲ್ಲಿ ನೋಡ್ರಿ
ಇದಕ್ಕಿಂತ ಮುಂಚೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ರಿ. ಗುಣಾಕಾರ, ಚಿಹ್ನೆಗಳ ಗುಣಾಕಾರ, ಚಿಹ್ನೆಗಳ ಗುಣಾಕಾರ ನೋಡ್ರಿ. ಮೈನಸ್ ಪ್ಲಸ್ ಇಂಟು ಪ್ಲಸ್ ಮೊದಲು ತೊಗೊಳ್ಳೋಣ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಇವು ಗೊತ್ತಿರಬೇಕು. ಇನ್ನು ವ್ಯವಕಲನ ನೋಡ್ರಿ. ಕಳೆಯಿರಿ ಅಂದಾಗ ನೋಡ್ರಿ ವಿರುದ್ಧ ಚಿಹ್ನೆ ಮಾಡ್ತೀವಿ. ಈಗ ಒಂದು ಮಗುವಿಗೆ ನಾವು ಒಂದನೇ ತರಗತಿ ಅಂತ ಇಟ್ಕೊಡ್ರಿ. 10ರಲ್ಲಿ 2 ಕಳೆಯಿರಿ ಅಂದರೆ ಎಷ್ಟು ಬರೀತಾರೆ? 8 ಬರೀತಾರೆ. ಇಲ್ಲಿ ಇನ್ನೊಂದು ತಿಳ್ಕೊಬೇಕಾಗಿದ್ದು, ಯಾವುದೇ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಕೊಟ್ಟಿದ್ದಿಲ್ಲ ಅಂದರೆ ಅಲ್ಲಿ ಪ್ಲಸ್ ಇದ್ದೇ ಇರ್ತೈತಿ. ಇಲ್ಲಿ ನೋಡಿರಿ, ಇಲ್ಲಿ ಪ್ಲಸ್ ಇರ್ತೈತಿ. ಇದನ್ನು ನಾವು 1ನೇ ತರಗತಿಗೆ ನಾವು ಹೇಳಿಕೊಡೋದಿಲ್ಲ. ನೋಡಿರಿ, ಅವು ಹುಡುಗ ಏನು ಮಾಡ್ತೈತೆ ರೀ, 10 ಮೈನಸ್ 2 8 ಬರೀತೀವಿ. ಆದರೆ ಇಲ್ಲಿ ಚಿಹ್ನೆ ಇಲ್ಲ, ಇಲ್ಲಿ ಚಿಹ್ನೆ ಇಲ್ಲ, ಹಂಗೆ ಏನೂ ಇಲ್ಲ, ಪ್ಲಸ್ ಇರ್ತೈತೆ. ಇಲ್ಲಿ ಏನೂ ಇಲ್ಲ, ಪ್ಲಸ್ ಇರುತ್ತೆ. ಹಾಗಾದ್ರೆ ಏನಾಯ್ತು ರೀ, ದೊಡ್ಡ ಸಂಖ್ಯೆ ಚಿಹ್ನೆ ಬಂತು. ಇದು ಗೊತ್ತಾಗಬೇಕು. ಹೀಗಾದರೆ ವ್ಯವಕಲನದೊಳಗೆ ಹೆಂಗೆ ರೀ ಅಂತ ಕೇಳಿದರೆ ನೋಡಿರಿ, ಈಗ ನಿಮ್ಮ ಕಡೆ 15 ರೂಪಾಯಿ ಅದಾವು. ಅಂಗಡಿಗೆ ಹೋಗ್ತಾರೆ, ಒಂದು ಚಾಕ್ಲೇಟನ್ನು ತಗೋತಾರೆ. 15 ರೂಪಾಯಿದಲ್ಲಿ 5 ರೂಪಾಯಿದ ಚಾಕ್ಲೇಟ್ ತಗೋತೀರಿ. ಚಾಕ್ಲೇಟ್ ತೊಗೊಂಡಾಗ ನಿಮ್ಮ ಕಡೆ ಎಷ್ಟು ರೊಕ್ಕ ಉಳಿದು, ಎಷ್ಟು ಹಣ ಉಳೀತು ಅಂತ ಕೇಳಿದರೆ ನೋಡಿರಿ, ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ. ಈಗ ನಿಮ್ಮ ಕಡೆ ಇದ್ದಿದ್ದು ರೊಕ್ಕ ಅದು ಕೊಡಾಕತ್ತೀರಿ, ಹಣ ಅಂಗಡಿಯವ್ರಿಗೆ ಕೊಡಾಕ್ತಾರೆ. ಹಾಗಾದ್ರೆ ಪ್ಲಸ್ 15 ಪ್ಲಸ್ 5. ಈಗ ನಾವು ಕಳಿಬೇಕಾಗೈತಿ. ಯಾವುದನ್ನು ಕಳಿಬೇಕಾಗೈತಿ? ನಿಮ್ಮ ಕಡೆ ಇದ್ದಂಥ 15 ರೂಪಾಯಿದಲ್ಲಿ ಪ್ಲಸ್ 5 ಕಳಿಬೇಕಾಗೈತಿ. ಹಾಗಾಗಿ ಕಳಿಬೇಕಾದಾಗ ಇದು ಪ್ಲಸ್ ಇದ್ದಿದ್ದು ಮೈನಸ್ ಮಾಡ್ಕೋಬೇಕು, ಚಿಹ್ನೆ ಬದಲಾವಣೆ ಮಾಡ್ಕೋಬೇಕು. ಅವಾಗ ಏನಾಕತ್ರಿ, ಪ್ಲಸ್ 10 ನಿಮ್ಮ ಕಡೆ ಉಳೀತು. ನಿಮ್ಮ ಹತ್ರ ಉಳಿದ ಹಣ ಎಷ್ಟು ಅಂತ ಕೇಳಿದ್ರೆ 10 ರೂಪಾಯಿ ಅಂತ ಹೇಳ್ತೀರಿ. ಇದು ಉಳಿದ ಹಣ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಪ್ಲಸ್ ಚಿಹ್ನೆ ಇದ್ದಿದ್ದು ಮೈನಸ್ ಮಾಡಿದ್ರಿ. ಯಾವುದನ್ನು ಕಳಿಬೇಕಾಗೈತಿ ಅದರ ಚಿಹ್ನೆಯನ್ನು ಬದಲಾವಣೆ ಮಾಡ್ತೀವಿ. ಇಲ್ಲಿ ಸಂಖ್ಯಾ ರೇಖೆ ಮೂಲಕ ನಿಮಗೂ ಆಮೇಲೆ ನಾವು ಹೇಳ್ಬೋದು ಇದನ್ನು. ಇದು ಸಂಖ್ಯಾ ರೇಖೆ ಮೂಲಕ ನಿಮಗೆ ಹೇಳ್ಬೋದು ನೋಡಿರಿ. ಇಲ್ಲಿ ಇನ್ನೊಂದಿಷ್ಟು ಲೆಕ್ಕಗಳು ನೋಡೋಣ, ಆಮೇಲೆ ಅಲ್ಲಿ ಸಂಖ್ಯಾ ರೇಖೆ ಒಳಗೆ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಮೈನಸ್ 5 ರಲ್ಲಿ ಮೈನಸ್ 2 ಕಳೆ. ನೋಡ್ರಿ, ಮೈನಸ್ 5 ಮೈನಸ್ 2 ಇದು ಮೂಲವಾಗಿ ಇದ್ದಂಥ ಚಿಹ್ನೆ. ಇದನ್ನು ಚೇಂಜ್ ಮಾಡಬೇಕು. ಈಗ ಮೈನಸ್ 3. ಇದರ ಇನ್ನೊಂದು ರೀತಿಯನ್ನು ಹೇಳ್ಬೋದು. ಇದನ್ನು ಮೈನಸ್ 5ರಲ್ಲಿ ಕಳೆಯುವ ಚಿಹ್ನೆ ಕೊಡ್ರಿ. ಕಳೆಯಬೇಕಾಗೈತಿ ಏನನ್ನು? ಮೈನಸ್ 2. ಹಾಗಾದ್ರೆ ಆನ್ಸರ್ ಏನಾಗತ್ತೆ ನೋಡ್ರಿ, ಮೈನಸ್, ಇಲ್ಲಿ ಏನೂ ಇಲ್ಲ, ಪ್ಲಸ್ ಇರ್ತೈತಿ. ಇಲ್ಲೇ ಪ್ಲಸ್ ಇಂಟು ಮೈನಸ್ ಮೈನಸ್, ಇದು ಬ್ರಕೆಟ್ ಅಂದರೆ ಗುಣಾಕಾರ ಅಂತ ಇಟ್ಕೊಳ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 5. ಇಲ್ಲಿ ನೋಡ್ರಿ, ಮೈನಸ್ ಇಂಟು ಮೈನಸ್, ಇಲ್ಲಿ ಬ್ರಕೆಟ್ ಅಂದರೆ ಗುಣಾಕಾರ. ಮೈನಸ್ ಇಂಟು ಮೈನಸ್ ಪ್ಲಸ್ 2. ನೋಡಿ, ದೊಡ್ಡ ಸಂಖ್ಯೆ ಚಿಹ್ನೆ ಈಗ ಮೈನಸ್ 3. ಇದು ಆನ್ಸರ್. ಈ ರೀತಿ ನಾವು ಸಂಕಲನ ಮತ್ತು ವ್ಯವಕಲನವನ್ನು ಈ ಸಂಖ್ಯಾ ರೇಖೆಯಲ್ಲಿ ಮಾಡ್ಬೋದು. ಇದನ್ನು ಸಂಖ್ಯಾ ರೇಖೆ ಒಳಗೆ ಮಾಡಿ ತೋರಿಸ್ತೀನಿ. ಒಂದು 2 ಲೆಕ್ಕಗಳನ್ನ ಮಾಡೋ ಮೇಲೆ ಇದು ಸಂಖ್ಯಾ ರೇಖೆ ನಿಮ್ಗೆ ಗೊತ್ತೈತೆ. ಸಿಂಪಲ್ಲಾಗಿ ಮಾಡಿರಿ. ಸಂಕಲನ ಫಸ್ಟು, ಸಂಕಲನ ಮತ್ತು ವ್ಯವಕಲನ ಗೊತ್ತಾದ್ರೆ ಸಾಕು. ನೋಡ್ರಿ, ಸಂಕಲನ ಪ್ಲಸ್ 1ರಲ್ಲಿ ಪ್ಲಸ್ 2 ಕೂಡಿಸಿ. ಸಿಂಪಲ್ ಕ್ವಶನ್. ಪ್ಲಸ್ 1 ಐತ್ರಿ, 0ದಿಂದ ಹೋಗ್ತೀರಿ, ಪ್ಲಸ್ 1 ಇದು ಮಾರ್ಕ್ ಮಾಡ್ಕೋತೀರಿ.
ನೆಕ್ಸ್ಟ್ +2 ಇದು 0 ಅಂತ ಇಟ್ಕೊಳ್ರಿ. ನೋಡಿರಿ, ಇದು 1 ಇದು 2 ನಾವು ಎಣಿಸ್ತಾ ಹೋಗಬೇಕು. +2 ಐತಿ, ಹಾಗಾದ್ರೆ 0 ಇದಾದರೆ 1 2 ಪ್ಲಸ್ಗಳು ಯಾವ ಕಡೆ ಅದಾವೆ ರೀ? ಬಲಕ್ಕೆ ಅದಾವ. 1 2 ಯಾರ ಆನ್ಸರ್ ಏನಾಯ್ತು ರೀ? ಏನಲ್ಲ, ಆನ್ಸರ್ 3 ಆಯಿತು. ಅದನ್ನು ನೇರವಾಗಿ ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು. ಕೊನೆಗೆ ಆನ್ಸರ್ ಏನಾಯ್ತು? ಈಗ ಅದನ್ನು ಇಲ್ಲೇ ಮಾಡಿ ತೋರಿಸ್ಬೋದು. +1 ಬ್ರ್ಯಾಕೆಟ್ನಾಗ ಕೂಡಿಸ್ಬೇಕಾಗೈತಿ, +2 ಆನ್ಸರ್ +3 ಈ ರೀತಿ ಮಾಡ್ಬೋದು. ಇನ್ನು ಮೈನಸ್ ಇದ್ದಾಗ, ಎರಡಕ್ಕೂ ಮೈನಸ್ ಇದ್ದಿದ್ದು ನೋಡೋಣ್ರಿ. ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು. ಸಂಖ್ಯಾ ರೇಖೆ ನಾವು ಎಷ್ಟು ಸಂಖ್ಯೆಗಳು ಬರೆದ್ರು ಅದೇ ಮಾಡ್ಬೋದು. ಈಗ -2ರಲ್ಲಿ ಇಲ್ಲೊಂದು ಸಂಖ್ಯೆ ಇನ್ನೊಂದು ತಗೋಣ. -2ರಲ್ಲಿ -3 ಕೂಡಿಸಿ. ನೋಡಿರಿ, ಮೈನಸ್ ಯಾವ ಕಡೆ ಅದೋ ಆ ಕಡೆ ಹೋಗ್ತೀವಿ. -2 ಫಸ್ಟ್ 0ದಿಂದ -2, ನೆಕ್ಸ್ಟ್ -3 ಇಲ್ಲಿಂದ ಎಣಿಸ್ಬೇಕೀಗ. ಅಂದರೆ 1 2 3 ಆನ್ಸರ್ ಏನಾಯ್ತು ರೀ? -5. -2ರಲ್ಲಿ ಕೂಡಿಸಿ -3 -5 ಹೆಂಗೆ ರೀ? ನೋಡಿ, ನಮ್ಮೇಲೆ -2 ಇಲ್ಲೇನೂ ಇಲ್ಲ, ಪ್ಲಸ್ ಇರ್ತದೆ. ಪ್ಲಸ್ ಇಂಟು ಮೈನಸ್ -2 ಪ್ಲಸ್ ಇಂಟು ಮೈನಸ್ -3 ನೋಡಿರಿ, ಎರಡಕ್ಕೂ ಸೇಮ್ ಚಿಹ್ನೆ ಅದಾವ, ಕೂಡಿಸ್ತೀರಿ. ಚಿಹ್ನೆಗಳು ಒಂದೇ ಇದ್ರೆ ಕೂಡಿಸ್ಬೇಕು, ಅದೇ ಚಿಹ್ನೆ ಕೊಡಬೇಕು. ಈ ಕಾನ್ಸೆಪ್ಟನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸಂಖ್ಯಾ ರೇಖೆ ಮ್ಯಾಗೂ ಆಯಿತು, ಇಲ್ಲಿ ನಾವು ಸಂಖ್ಯೆ ಒಳಗೆ ನೇರವಾಗಿ ಬರೆದಾಗೂ ಮಾಡ್ಬೋದು. ನೆಕ್ಸ್ಟ್ ಈಗ ಕೂಡಿಸಿ ಗೊತ್ತಾಯ್ತು. ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಕೂಡಿಸೋದು ಹೆಂಗೆ ನೋಡೋಣ್ರಿ. -3ರಲ್ಲಿ +2 ಕೂಡಿಸಿ. ನೋಡ್ರಿ, ಈಗ -3 ಈ ಕಡೆ ಇದೆ ನೋಡ್ರಿ. 0ದಿಂದ -3ಗೆ ಫಸ್ಟ್ ಸಂಖ್ಯೆ ಏನೂ ಕನ್ಫ್ಯೂಷನ್ ಇಲ್ಲ, ನೇರವಾಗಿ ಬರೀತಾರೆ. +2 ಯಾವ ಕಡೆ ಅದಾವೆ ನೋಡ್ರಿ, ಪ್ಲಸ್ಗಳು ಯಾವ ಕಡೆ ಅದಾವೆ? ಬಲಕ್ಕೆ ಅದಾವೆ. ಹಾಗಾದ್ರೆ ಇಲ್ಲಿಂದ ನಾವು ಏನು ಮಾಡ್ಬೇಕು? ಈಗ ಬಲಗಡೆ ಹೋಗಬೇಕು. ಹಾಗಾದ್ರೆ ಇದು ಈ ಕಡೆ ನೋಡಿರಿ, ಇದು 0 ಅಂತ ಇಟ್ಕೊಂಡಾಗ ಇಲ್ಲಿ ಏನಾಕೈತೆ ರೀ? ಅದು +1 +2, ಈ ಕಡೆ -1 -2. ಈಗ ನಮ್ಗೆ ಏನೈತಿ ರೀ? +2 ಐತಿ, ಕೂಡಿಸ್ಬೇಕಾಗೈತಿ. ಹಾಗಾದ್ರೆ ಇಲ್ಲಿಂದ ನಾವು ಇಲ್ಲಿ ಬರಬೇಕು. ಆನ್ಸರ್ -1. ನೋಡಿರಿ, ಈಗ -3ರಲ್ಲಿ ಕೂಡಿಸ್ಬೇಕಾಯ್ತು, ಪ್ಲಸ್ ಚಿಹ್ನೆ, +2 ಆನ್ಸರ್ ಏನಾಯ್ತು ನೋಡ್ರಿ? -3 ಇಲ್ಲಿ ಏನೂ ಇಲ್ಲ, ಪ್ಲಸ್ ಇರ್ತೈತೆ, ಮೈನಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ದೊಡ್ಡ ಸಂಖ್ಯೆ ಚಿಹ್ನೆ ಕೊಡ್ತೀರಿ, ಎರಡರೊಳಗೆ ಒಂದು ಕಡೆ ಐತ್ರಿ, -1 ನೋಡಿರಿ, -1 ಸರಿಯಾದ ಉತ್ತರ. -1 ಸರಿಯಾದ ಉತ್ತರ. ಈ ರೀತಿ ನಾವು ಮಾಡ್ಬೋದು. ಸಂಕಲನ ಇದ್ದಾಗ ಅದು ಮೊದಲನೇ ಸಂಖ್ಯೆ 0ದಿಂದ ಅಲ್ಲಿಗೆ ಹೋಗ್ತೀರಿ, ಅದು 0 ಮಾಡಿಕೊಂಡು ಬಲಕ್ಕೆ ಹೋಗಬೇಕು, ಎಡಕ್ಕೆ ಹೋಗಬೇಕು, ಸಂಕಲನದಲ್ಲಿ ಬರಬೇಕು. ಇನ್ನು ಇನ್ನೊಂದು ಸಂಖ್ಯೆಯನ್ನು ನೋಡೋಣ್ರಿ. +5ರಲ್ಲಿ -7 ಕೂಡಿಸಿ. ಹಿಂಗೈತೆ ಅಂತ ಇಟ್ಕೊಳ್ರಿ. ಸಿಂಪಲ್ ಲೆಕ್ಕ. +5 ಎಲ್ಲಿ ಬಂತು ನೋಡ್ರಿ, 0ದಿಂದ +5 ನೇರವಾಗಿ ಬರ್ತೀವಿ, ಗುರ್ತ ಮಾಡ್ಕೋತಾರೆ. ಇದು ಏನಾಯ್ತು ಈಗ? 0 ಆಯಿತು. ಈ ಕಡೆ ಬಲಗಡೆ +1, ಇದು -1 -2 -3 -4 -5 -6 -7 ನೋಡಿರಿ, -7 ಎಲ್ಲಿ ಬಂತು ನೋಡ್ರಿ. ನೇರವಾಗಿ ನಾವು ಬರಿಬೋದು.
ಆನ್ಸರ್ ಏನಾಯ್ತು ನೋಡ್ರಿ -2 ಆಯಿತು. ಈಗ ನೋಡ್ರಿ +5 ರಲ್ಲಿ ಕೂಡಿಸಿ -7 ಅಂದಾಗ ಇಲ್ಲಿ ಏನೂ ಇಲ್ಲ, ಪ್ಲಸ್ ಇರ್ತೈತೆ. ಮತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಗುಣಾಕಾರ ಚಿಹ್ನೆ, ಇಲ್ಲಿ ಗುಣಾಕಾರ ಇರ್ತೈತೆ 5. ನೆಕ್ಸ್ಟ್ ಇಲ್ಲ ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಗುಣಾಕಾರ ಇರ್ತೈತೆ ಪ್ಲಸ್ ಇಂಟು ಮೈನಸ್ ಅಂದರೆ ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಗುಣಾಕಾರದಲ್ಲಿ ಮೈನಸ್ ಆಕೈತೆ. ಹಾಗಾದ್ರೆ 7 ಬಂತು. ನೋಡಿ ದೊಡ್ಡ ಸಂಖ್ಯೆ ಚಿಹ್ನೆ ಕೊಡ್ತೀರಿ, ಸಂಕಲನದಲ್ಲಿ ಕಳಿತೀರಿ ಬೇರೆ ಬೇರೆ ಇದ್ದಾಗ -2. ಇದು ಸರಿಯಾದ ಉತ್ತರ. ಈ ರೀತಿ ನಾವು ಸಂಖ್ಯಾ ರೇಖೆಯ ಮೇಲೆ ಮತ್ತು ಸಂಖ್ಯೆಗಳನ್ನು ಆರಾಮಾಗಿ ಕೂಡಿಸೋದನ್ನು ಕಳೆಯೋದನ್ನು ಮಾಡ್ಬೋದು. ಇದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸಲುವಾಗಿ ನಿಮ್ಗೆ ಇಷ್ಟೆಲ್ಲ ಹೇಳಾಗ್ತಿದೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಿ. ಇಲ್ಲಿ ನೋಡ್ರಿ, ಇನ್ನು ಸ್ವಲ್ಪ ಡಿಟೇಲಾಗಿ ಹೋಗೋಣ. -2 ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈಗ ಸಂಕಲನ ಆಯಿತು, ಈಗ ವ್ಯವಕಲನ ಅಂದರೆ ಕಳೆಯೋ ಲೆಕ್ಕ. ಈಗ ಹೆಂಗೆ ಮಾಡಬೇಕು ನೋಡ್ರಿ. ಈಗ ನಿಮ್ಮ ಸಿಂಪಲ್ ನಾ ಹೇಳಕತ್ತಿದ್ದು 10 ಐತೆ, ಇದ್ರೊಳಗೆ 2 ಕಳೀರಿ, +2 ಕಳೀರಿ ಅಂದಾಗ ನಾವೇನು ಮಾಡ್ತೀವಿ, +10 +2 ಬರೀತೀರಿ. ಕಳಿ ಲೆಕ್ಕ ಕಳಿ ಅಂತ ಹೇಳಿವಿ ಅಂದರೆ ಇದಕ್ಕೆ ಪ್ಲಸ್ ಹೋಗಿ ಮೈನಸ್ ಮಾಡ್ಕೋತೀರಿ, +8 ಬಂತು. ಇದು ಕಾನ್ಸೆಪ್ಟ್ ನಮಗೆ. ಇನ್ನು ಸಂಖ್ಯಾ ರೇಖೆ ಒಳಗೆ ಹೆಂಗಾದ್ರೆ ಏನು ಮಾಡಿದ್ದೀವಿ ನಾವಿಲ್ಲಿ, +2 ಇದ್ದಿದ್ದು ವಿರುದ್ಧ ಚಿಹ್ನೆಯನ್ನು ಮಾಡ್ಕೊಂಡಿವಿ. ಅದೇ ರೀತಿ ವಿರುದ್ಧ ಚಿಹ್ನೆ ಆದಮೇಲೆ ಸಂಕಲನ ಲೆಕ್ಕನ ಮಾಡಿದ್ದೀವಿ ನಾವು. ವ್ಯವಕಲನ ಕಳೆಯಿರಿ ಅಂದಾಗೂ ಸಹಿತ ನಾವು ಏನು ಮಾಡಬೇಕು, ಯಾವ ಸಂಖ್ಯೆಯನ್ನು ಕಳಿಬೇಕಾಗೈತಿ ಅದರ ಚಿಹ್ನೆ ಬದಲಿ ಮಾಡಿದರೆ ಸಂಕಲನಕ್ಕೆ ಪರಿವರ್ತನೆ ಆದಂಗೆ ಆಯಿತು, ನಾವು ಅಲ್ಲಿ ಕೂಡಿಸೋ ಲೆಕ್ಕ ಮಾಡ್ಬೋದು ಅಂದರ್ಥ. ಹಾಗಾದ್ರೆ ಇಲ್ಲಿ ನಾವು ಇದನ್ನು ಸಂಖ್ಯಾ ರೇಖೆ ಒಳಗೆ ಮಾಡಿದರೆ ನೋಡಿರಿ ಯಾವ ರೀತಿ ಆಕೈತಿ. ಒಂದು ಉದಾಹರಣೆ, -7 ರಲ್ಲಿ -3 ಕಳೆ ಅಂತ ಕೊಟ್ಟಿವಿ ಅಂತ ತಿಳ್ಕೊರಿ. ಫಸ್ಟ್ದೇನು ಸಮಸ್ಯೆ ಇಲ್ಲ, -7ಕ್ಕೆ ಹೋಗಬೇಕು. -7 ಇನ್ನೊಂದು ಸಂಖ್ಯೆಯಲ್ಲಿ ಹೆಚ್ಚು ಮಾಡ್ಕೊಂಡ್ರಿ, -7 ಇರಲಿ. ಇಲ್ಲಿ -7 0ದಿಂದ -7ಕ್ಕೆ ಬರ್ತೀರಿ. ನೆಕ್ಸ್ಟ್ ಏನು ಮಾಡಬೇಕು, 3 ಕಳೆ ಅಂದಾಗ ಇಲ್ಲಿ ಏನಾಯ್ತು ನೋಡ್ರಿ, -7 3 ಕಳೆ ಅಂದಾಗ ಕೂಡಿಸ್ಬೇಕು ನಾವು. ಹಾಗಾದ್ರೆ ಈಗ ಏನಾಯ್ತು ರೀ ನೋಡ್ರಿ, ಕಳೆ ಚಿಹ್ನೆ -3. ಹಾಗಾದ್ರೆ ಇದೇನಾಯ್ತು ರೀ, -7 +3 = -4. ಇಲ್ಲಾಯಿತು. ಈಗ ಇಲ್ಲೊಂದು ಸ್ವಲ್ಪ ನೋಡ್ರಿ, ನಾವು -3 ಕೂಡಿಸಿ ಅಂದಾಗ ಏನು ಮಾಡ್ತಿದ್ದೀವಿ, -3 ಕೂಡಿಸಿ ಅಂದಾಗ ಮೈನಸ್ ಚಿಹ್ನೆಗಳು ಯಾವ ಕಡೆ ಅದ ಮತ್ತು ಆ ಕಡೆ ಹೋಗ್ತಿದ್ವಿ. ಈಗ ಕೂಡಿಸಿ ಅಂದಿಲ್ಲ, ಕಳೆಯಿರಿ ಅಂದಾಗ ಅದರ ವಿರುದ್ಧ ಚಿಹ್ನೆಗಳು ವಿರುದ್ಧ ದಿಕ್ಕಿಗೆ ಹೋಗಬೇಕು. ಯಾವುದನ್ನು ಕಳೆಯಿರಿ ಅಂದಾರ ಅದರ ವಿರುದ್ಧಕ್ಕೆ ಹೋಗಬೇಕು. ಹಾಗಾದ್ರೆ ಇದು 0 ಮಾಡ್ಕೋತೀರಿ. ಕೂಡಿಸಿ ಅಂದಾಗ ಏನಾಗ್ತಿತ್ತು, ಮೈನಸ್ ಕಡೆ ಹೋಗ್ತಿತ್ತು ರೀ. ಈಗ +1 +2 +3. ಈಗ ಆನ್ಸರ್ ಏನಾಯ್ತು ರೀ, -4. ಇದು ಸರಿಯಾದ ಉತ್ತರ. ಕಳೆಯಿರಿ ಅಂದಾಗ ಒಂದು ನೆನ್ಪಿಟ್ಕೋಬೇಕು, ಸಂಖ್ಯಾ ರೇಖೆ ಮ್ಯಾಗ ವಿರುದ್ಧ ದಿಕ್ಕಿಗೆ ಹೋಗಬೇಕು. ಯಾವುದನ್ನು ಕಳೆಯಿರಿ ಅಂದಿರ್ತಾರೆ ಅದರ ವಿರುದ್ಧ ದಿಕ್ಕಿಗೆ ಹೋಗಬೇಕು. -3 ಕಳೆ ಅಂದಾಗ +3 ಕಡೆ ಹೋಗಬೇಕು, +3 ಕೊಟ್ಟಿದ್ರೆ ಮೈನಸ್ ಕಡೆ ಹೋಗಬೇಕು. ಇಷ್ಟು ಗೊತ್ತಿದ್ರೆ ನಾವು ಇಲ್ಲಿ ಮಾಡ್ಬೋದು. ಇನ್ನು ಇನ್ನೊಂದಿಷ್ಟು ಲೆಕ್ಕ ಇಲ್ಲಿ ನೋಡೋಣ. ನೋಡ್ರಿ,
ಮೈನಸ್ 4ರಲ್ಲಿ ಪ್ಲಸ್ 1 ಕಳೆ. ನೋಡಿರಿ ಸಿಂಪಲ್ ಐತಿ. ಈಗ -4ಕ್ಕೆ ಬರ್ತೀರಿ. 0ದಿಂದ -4 ಮೊದಲನೇ ಸಂಖ್ಯೆ, ಸಮಸ್ಯೆ ಏನಿಲ್ಲ. ಪ್ಲಸ್ 1 ಕಳೆಯಿರಿ. ಕೂಡಿಸಿ ಅಂದಾಗ ಏನು ಮಾಡ್ತಿದ್ವಿ ನಾವೀಗ ಇದನ್ನು 0 ಮಾಡ್ಕೋತೀರಿ. 1 +2 -1 -2 ಈ ರೀತಿ ಇರ್ತೈತೆ ಸಂಖ್ಯಾ ರೇಖೆ. ಇನ್ನೊಂದು ಸಂಖ್ಯಾ ರೇಖೆಯಲ್ಲಿ ತೆಳಗೆ ಬರ್ಕೊಳಕತ್ತೀರಿ. ಈಗ ಏನು ಮಾಡ್ತೀರಿ, -4 ಅಂತೂ ಬಂತು, +1 ಕೂಡಿಸಿ ಅಂದಾಗ ಇಲ್ಲಿ ಬರ್ತಿದ್ದೀವಿ ನಾವು. ಅದ್ರ ಏನಾಗ್ತಿತ್ತು, -3 ಆಗ್ತಿತ್ತು. ಈಗ ಅದರ ವಿರುದ್ಧ ಹೋಗಬೇಕು. +1 ಅಂದರೆ -1. ಹಂಗಾರೆ ಇದರ ವಿರುದ್ಧ ಅಂದರೆ -5 ಇದರ ಆನ್ಸರ್ ಅಂತ. ಹಾಗಾದ್ರೆ -4 ಬ್ರಾಕೆಟ್ ಮೈನಸ್ +1 -5 ಹೆಂಗಾಗುತ್ತೆ ನೋಡ್ರಿ. -4 ಐತ್ರಿ, ಇದು ಬ್ರಾಕೆಟ್ ಒಳಗೆ ಹಾಕೊಂಡೀಗ ಇಲ್ಲಿ ಏನೂ ಇಲ್ಲ, ಪ್ಲಸ್ ಇರ್ತೈತೆ. ಪ್ಲಸ್ ಅಂದ್ರೆ ಕಳಿಬೇಕಾಗೈತಿ, ಕಳಿ ಚಿಹ್ನೆ ಕೊಟ್ಟರೆ ಕಳೆಯಿರಿ ಅಂದಾಗ ಮೈನಸ್ ಚಿಹ್ನೆ ಕೊಡ್ತೀರಿ, +1 ಕೊಡ್ತೀರಿ. ಅಂದರೆ +1 ಇದ್ದಿದ್ದು ಲೆಕ್ಕ. -4 ಪ್ಲಸ್ ಇಂಟು ಮೈನಸ್ -1. ಈಗ ಕಳಿವು ಲೆಕ್ಕ ಹೋಗಿ ಕೂಡಿಸೋದಾಯಿತು. ಅಂದರೆ -5 ಆಯಿತು. ಈ ರೀತಿ ನಾವು ಎನಾಲಿಸಿಸ್ ಮಾಡ್ತಾ ಲೆಕ್ಕಗಳು ಮಾಡಿದರೆ ನಮಗೆ ಸಂಖ್ಯಾ ರೇಖೆ ಮ್ಯಾಗ ಯಾವುದೇ ಲೆಕ್ಕ ತಪ್ಪುವುದಿಲ್ಲ. ಇದು ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗೈತೆ ಅನ್ಕೋತೇನೆ. ಇಲ್ಲಿ ನೋಡ್ರಿ, ಇನ್ನೊಂದಿಷ್ಟು ಲೆಕ್ಕಗಳನ್ನ ನೋಡೋಣ. ಇಲ್ಲಿ ನೇರವಾಗಿ ಈಗ ಸಂಖ್ಯಾ ರೇಖೆ ಮ್ಯಾಗ ಬೇಡ, ಇಲ್ಲಿ ಸಂಖ್ಯೆಗಳನ್ನ ತೊಗೊಳ್ಳೋಣ ಅಷ್ಟೆ. ಇಲ್ಲಿ ನೋಡ್ರಿ, ನಾವು ಏನೂ ಮಾಡೋದು ಬೇಡ. ಈಗ ಹೇಳಿಕೆಗಳನ್ನು ಯಾವ ರೀತಿ ಲೆಕ್ಕ ಮಾಡಬೇಕು ಗೊತ್ತಾದ್ರೆ ಸಾಕು ನಮಗೆ. -3ರಲ್ಲಿ ಪ್ಲಸ್ ಒಂದಿಷ್ಟು ಉದಾಹರಣೆ, ಒಂದನೇದಿದು +7 ಕೂಡಿಸಿ. ನೋಡ್ರಿ, -3ರಲ್ಲಿ ಕೂಡಿಸ್ಬೇಕಾಗಿತ್ತು ಏನು, +7. ಈ ರೀತಿ ಬರ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿರುತ್ತೆ. ಈಗ ನಮಗೆ ಗುಣಾಕಾರದ ಚಿಹ್ನೆಗಳು ಗೊತ್ತಿದ್ರೆ ಸಾಕು. ಮೈನಸ್ ಇಲ್ಲೇನೂ ಇಲ್ಲ, ಪ್ಲಸ್ ಇರೋದು ಬ್ರಾಕೆಟಿಂದ, ಪ್ಲಸ್ ಇಂಟು ಮೈನಸ್ -3 ಪ್ಲಸ್ ಇಂಟು ಪ್ಲಸ್ 7. ಹಾಗಾದ್ರೆ ಸಂಕಲನ ಲೆಕ್ಕ ಮಾಡ್ತೀರಿ. ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಕೊಡ್ತೀರಿ, 3 ಕಳೆದ್ರೆ 4 ಉಳಿತು, +3 4. ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಬೇಕು. ಚಿಹ್ನೆಗಳು ಬೇರೆ ಬೇರೆ ಆದಾಗ ದೊಡ್ಡ ಸಂಖ್ಯೆ ಹಿಂದಿರುವ ಚಿಹ್ನೆಯನ್ನು ಕೊಡ್ತೀರಿ. ಅವಾಗ ಇದು ಸಂಖ್ಯಾ ರೇಖೆ ಮ್ಯಾಗ ಮಾಡಿದ್ರು ಇದೇ ಬರ್ತೈತೆ. ಈ ಒಂದಿಷ್ಟು ಉದಾಹರಣೆಗಳನ್ನ ನೋಡಿದಾಗ ಕ್ಲಿಯರ್ ಆಗ್ತದೆ. ಈಗ ಇನ್ನೊಂದು ಸಂಖ್ಯೆ ಅಂತ ತೊಗೊಂಡ್ರೆ, -15ರಲ್ಲಿ -6 ಕಳೆ. ನೋಡ್ರಿ, ಈಗ ಅಲ್ಲಿ ಏನಾಗ್ತೈತೆ ಅನ್ನೋದು ನೋಡ್ಬೇಕಷ್ಟೆ. -15 ಇದ್ರೊಳಗೆ ಕಳೆ ಅಂದಾಗ ಮೈನಸ್ ಚಿಹ್ನೆ ಕೊಡ್ತೀರಿ. ಯಾವುದನ್ನು ಕಳಿಬೇಕೈತೆ ಮತ್ತೊಮ್ಮೆ ಮೈನಸ್ ಚಿಹ್ನೆ 6. ಈಗ ಇಲ್ಲಿ ಪ್ಲಸ್ ಇರ್ತೈತಿ, ಪ್ಲಸ್ ಇಂಟು ಮೈನಸ್ -15, ಮೈನಸ್ ಇಂಟು ಮೈನಸ್ +6. ಹಾಗಾದ್ರೆ -9. ಇದು ಸರಿಯಾದ ಉತ್ತರ. -15ರಲ್ಲಿ -6 ಕಳೆದಾಗ -9. ನೆಕ್ಸ್ಟ್, ಈಗ ನಿಮಗೆ ಗೊತ್ತಾಯಿತು ಅನ್ಕೋತೇನೆ. ಇಲ್ಲಿ ಒಂದು ಸಿಂಪಲ್ ಟ್ರಿಕ್ಸ್ಗಳನ್ನ ನಾವು ಏನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ನೋಡ್ರಿ. ಚಿಹ್ನೆ ಒಂದೇ ಇದ್ದಾಗ, ಚಿಹ್ನೆ ಒಂದೇ ಇದ್ದಾಗ ಕೂಡಿಸಿ ಅದೇ ಚಿಹ್ನೆ ಕೊಡಿ, ಅದೇ ಚಿಹ್ನೆ ಕೊಡಿ. ನೆಕ್ಸ್ಟು, ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಿ. ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಬೇಕು. ಇಷ್ಟು ಗೊತ್ತಿದ್ರೆ ನಾವು ಸಂಖ್ಯಾ ರೇಖೆ ಮ್ಯಾಗ ಮತ್ತು ಈ ಲೆಕ್ಕಗಳನ್ನ ಮಾಡಬಹುದು. ನೋಡ್ರಿ, ನಮ್ಮೆ ಚಿಹ್ನೆ ಒಂದೇ ಕೂಡಿಸು ಅದೇ ಚಿಹ್ನೆ ಕೊಡು.
ಚಿಹ್ನೆಗಳು ಬೇರೆ ಬೇರೆ ಕಳೆ ದೊಡ್ಡ ಸಂಖ್ಯೆ ಚಿಹ್ನೆ ಕೊಡು. ಈ ರೀತಿ ನಾವು ಈ ಸಂಖ್ಯಾ ರೇಖೆ ಮ್ಯಾಗ ಕೂಡಿಸುವಂಥದ್ದು ಕಳೆಯುವಂಥ ಲೆಕ್ಕಗಳನ್ನ ಈ ವಿಡಿಯೋದಲ್ಲಿ ನೋಡಿದರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನೋಡೋಣ. ಎಲ್ಲರಿಗೂ ನಮಸ್ಕಾರ, ಮತ್ತೆ ಸಿಗೋಣ.